ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮಳವಳ್ಳಿ ಹತ್ರ ಇರುವ ನಿಡಘಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿನ ವಿಶೇಷತೆ ಯಾವ ರೀತಿ ಅಂತಂದರೆ ರಾವಳೇಶ್ವರ ದೇವಸ್ಥಾನವಿದೆ. ಬೆರಳೆಣಿಕೆಯಲ್ಲಿ ಇರುವಂತಹ ರಾವಣೇಶ್ವರ ದೇವಸ್ಥಾನ ನಮ್ಮ ಮಳವಳ್ಳಿಯಲ್ಲಿ ಒಂದಿದೆ. ಆ ಮಳವಳ್ಳಿಯಲ್ಲಿ ಇರುವಂತಹ ರಾವಳೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನೀವು ಮಳವಳ್ಳಿ ಟು ಕನಕಪುರ ಮಾರ್ಗ ರೋಡ್ ತೋರಿಸಪ್ಪಲ್ಲ ಒಂಚೂರು ನೋಡಿ. ಇದು ಕನಕಪುರ ಟು ಮಳವಳ್ಳಿ ರೋಡು. ಇಲ್ಲಿ ಬಂದರೆ ಈ ಆರ್ಚ್ ಕಾಣಿಸುತ್ತೆ, ಹಾಗೆ ಈ ಬೋರ್ಡ್ ಕಾಣಿಸುತ್ತೆ ನೋಡಿ. ಇಲ್ಲಿ ರಾವಳೇಶ್ವರ ದೇವಸ್ಥಾನ ಅಂತೇಳಿ ಈ ಬೋರ್ಡು ಕೂಡ ಕಾಣಿಸುತ್ತೆ. ಹಾಗೆ ಈ ಆರ್ಚ್ ಹತ್ರ ಬಂದರೆ ನಿಮಗೆ ಗೊತ್ತಾಗುತ್ತೆ ರಾವಳೇಶ್ವರ ದೇವಸ್ಥಾನ ಅಂತ. ಇಲ್ಲಿಂದ ಕೇವಲ ನೀವು ಒಂದು 500 ಮೀಟ್ರ್ ಒಳಗಡೆ ಹೋದರೆ ರಾವಳೇಶ್ವರ ದೇವಸ್ಥಾನ ಸಿಗುತ್ತೆ. ಬನ್ನಿ ಈಗ ಅಲ್ಲಿ ಹೋಗೋಣ. ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿನ ವಿಶೇಷತೆ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ಅಲ್ಲಿನ ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಹಾಗೆ ಅಲ್ಲಿ ಬಂದಿರುವಂಥ ಭಕ್ತಾದಿಗಳ ಹತ್ರ ಕೇಳಿ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಕಾಣ್ತಾ ಇರುವಂಥ ರೋಡು ಆಫ್ ರೋಡ್ ಆಗಿದೆ. ಅದರಿಂದ ನೀವು ಕೂಡ ಇಲ್ಲಿ ಬರಬೇಕು ಅಂತಂದರೆ ಒಂದು 400 ಮೀಟ್ರ್ ಅಷ್ಟೇ, 400 ಮೀಟ್ರ್ ಆಫ್ ರೋಡ್ ಇದೆ. ಮುಂದಕ್ಕೆ ತಾರು ಸಿಗುತ್ತೆ. ಈ ಮುಂದಕ್ಕೂ ಕೂಡ ಇಲ್ಲಿ ತಾರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಆದರೆ ಈಗ ಪ್ರೆಸೆಂಟ್ ಇರುವಂಥದ್ದು ಈ ಥರ ಜಲ್ಲಿ ಹಾಕಿ ಬಿಟ್ಟಿದ್ದಾರೆ. ಮುಂದೆ ಸ್ವಲ್ಪ ಇದು ಸಿಮೆಂಟ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ನೋಡೋಣ ಮುಂದೆ ಹೋಗಿ. ಆದರೆ ರಾವಳೇಶ್ವರ ಇಲ್ಲಿ ಯಾವಾಗ ಉದ್ಭವವಾಯಿತು, ಈ ದೇವಸ್ಥಾನ ಯಾವಾಗ ಸ್ಥಾಪನೆ ಆಯಿತು ಅನ್ನೋದನ್ನು ಇಲ್ಲಿ ಕುರುಹುಗಳು ತುಂಬ ಇದೆಯಂತೆ. ಯಾಕೆಂದರೆ ವೀರ್ಗಲ್ಗಳು ಅಕ್ಕಪಕ್ಕ, ದೇವಸ್ಥಾನದ ಅಕ್ಕಪಕ್ಕ, ದೇವಸ್ಥಾನ ಮುಂಭಾಗ ಅದಲ್ಲೆಲ್ಲ ವೀರ್ಗಲ್ಗಳು ಇದೆಯಂತೆ. ಅದರ ಶಾಸನಗಳು ಕೂಡ ಇಲ್ಲೇ ಇದೆಯಂತೆ. ಅದನ್ನು ಕೂಡ ಹೋಗಿ ನೋಡೋಣ ನಾವು ಕುತೂಹಲದಿಂದ. ಯಾಕೆಂದರೆ ರಾವಳೇಶ್ವರಂಗೆ ದೇವಸ್ಥಾನ ಬೆರಳೆಣಿಕೆಯಲ್ಲಿ ಇರುವಂಥದ್ದು. ಆದರೂ ನಮ್ಮ ಮಳವಳ್ಳಿ ತಾಲೂಕಲ್ಲಿರುವಂಥ ನಿಡಘಟ್ಟದಲ್ಲಿರುವ ಈ ದೇವಾಲಯ ರಾವಳೇಶ್ವರ ದೇವಾಲಯ. ಈ ದೇವಾಲಯ ಯಾವ ರೀತಿ ಇದೆ, ಇಲ್ಲಿ ಯಾವ್ಯಾವಾಗ ಪೂಜೆ ಇರುತ್ತೆ, ಯಾವ್ಯಾವ ದಿನ ಇಲ್ಲಿ ಬಂದು ಪೂಜೆ ಮಾಡ್ತಾರೆ, ಭಕ್ತಾದಿಗಳು ಯಾವಾಗ ಬರ್ತಾರೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿಗೆ ಏನಾರು ಹಬ್ಬ ಇದೆಯಾ, ಕೊಂಡ ಏನಾರು ಮಾಡ್ತಾರೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಹಾಗೆ ವಿಶೇಷ ಪೂಜೆ ಯಾವಾಗ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಯಾವ್ಯಾವ ರೀತಿ ಪೂಜೆ ಮಾಡಿಸ್ತಾರೆ, ಯಾವ್ಯಾವ ರೀತಿ ವರ ಸಿಗುತ್ತೆ, ಅವ್ರೇನಾರು ಅರ್ಕೆ ಮಾಡ್ಕೋತಾರೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ನೋಡಿ, ಈಗ ಆಲ್ರೆಡಿ ನಾವು ದೇವಸ್ಥಾನ ಹತ್ರ ಬಂದ್ವಿ. ಇದೇ ರಾವಳೇಶ್ವರ ದೇವಾಲಯ. ಈ ದೇವಾಲಯ ಹೇಳ್ತಾ ಇದ್ದೀನಿ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿರುವಂಥ ನಿಡಘಟ್ಟದಲ್ಲಿ ಈ ದೇವಾಲಯವಿದೆ. ನೀವು ಈ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ಫೋನ್ ಮಾಡಿಕೊಂಡು ಕೂಡ ಬರ್ಬೋದು. ಹಾಗೆ ಬನ್ನಿ, ದೇವರ ದರ್ಶನ ಮಾಡಿ ಆ ನಂತರ ಇಲ್ಲಿರುವಂಥ ಭಕ್ತಾದಿಗಳ ಹತ್ರ ಹಾಗೆ ಅರ್ಚಕರ ಹತ್ರನ ಕೇಳಿ ತಿಳ್ಕೊಳ್ಳೋಣ. ಇಲ್ಲಿನ ವಿಶೇಷತೆ ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಈಗ ದೇವರ ದರ್ಶನ ಮಾಡೋಣ. ನೀವು ಕೂಡ ದೇವರ ದರ್ಶನ ಮಾಡಿ ಆ ನಂತರ ರಾವಳೇಶ್ವರನ ಮಹಿಮೆ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಆನಂದ್ ಅಂತೇಳಿ. ನೀವು ಯಾವೂರವರು? ನಾವು ಮಾಂಬಳ್ಳಿಯವರು. ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಹುಟ್ಟಿದ ಕಾಲದಿಂದನೂ ಬರ್ತಾ ಇದ್ದೀವಿ. ಇಲ್ಲಿ ಬಂದು ನಿಮ್ಗೆ ಏನು ಒಳ್ಳೇದಾಗಿದೆ ಸರ್? ಅಂದರೆ ನಮ್ಮ ಒಂದು ವಂಶದಲ್ಲೇ ನಮ್ಮ ಒಂದು ದೇವರು, ಮನೆ ದೇವರು ಅಂತ ಹೇಳ್ಬಿಟ್ಟಿದ್ದು, ನಮ್ಮ ತಾತನ ಕಾಲದಿಂದ ಇರ್ತಕ್ಕಂಥ ಒಂದು ದೇವ್ರು ಇದು. ಆವಾಗಿಂದನೂ ನಾವು ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಈಗ ಬಂದಾಗಿಂದ ಅಂದರೆ ನಾವು ಹುಟ್ಟಿದ ಕಾಲದಿಂದ ಇಲ್ಲಿ ತನಕನೂ ನಮ್ಗೆ ಎಲ್ಲ ರೀತಿಯೂ ಒಳ್ಳೇದು ಮಾಡಿದ್ದಾನೆ ಭಗವಂತ. ಈ ರಾವಳೇಶ್ವರ ಅಂತ ಹೇಳಿದ್ರೆ ಒಂದು ತುಂಬಾ ಹೆಸರುವಾದಂಥ ಒಂದು ದೇವರು ಅಂತ ನಾವು ತಿಳ್ಕೊಂಡಿದ್ವಿ. ಈ ರಾವಳೇಶ್ವರ ದೇವಾಲಯ ಎಷ್ಟು ವರ್ಷದ ಪುರಾತನ ನಿಮ್ಗೆ ಗೊತ್ತಿಲ್ಲ? ನಿಮ್ಗೆ ಗೊತ್ತಂತ? ಈಗ ನನಗೆ 51 ವರ್ಷ. 51 ವರ್ಷದಿಂದನೂ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ನಮ್ಮ ತಾತನ ಕಾಲದದು ಅಂತ ಹೇಳಿದ್ರೆ ಈಗ ನಮ್ಮ ಅಣ್ಣವ್ರಿಗೂ ಐತೆ. ಇವರು ಅಂತಂತಂದ್ರೆ ಈಗ 60 ವರ್ಷ 62 ವರ್ಷ ಆಗಿದೆ. ಅದಕ್ಕಿಂತ ಹಿಂದೆ ಅವಾಗಿಂದನೂ ಈ ಒಂದು ದೇವಸ್ಥಾನಕ್ಕೆ ದೇವ್ರು ನೋಡ್ತಾ ಇದ್ವಿ, ಬರ್ತಾ ಇದ್ವಿ, ಹೋಗ್ತಾ ಇದ್ವಿ. ಅಂದ್ರೆ ಇಲ್ಲಿ ಮೂಲ ಯಾವ ಪೂಜೆ ಇರುತ್ತೆ? ಮೇನ್ ಪೂಜೆ ಯಾವಾಗಿರುತ್ತೆ? ಸೋಮವಾರ ಅನ್ನೋದು ಮತ್ತೆ ಶುಕ್ರವಾರ ಅಂತಕ್ಕಂಥದ್ದು ಶ್ರೇಷ್ಠವಾದಂತ ಒಂದು ದಿನ ಇಲ್ಲಿಗೆ ದೇವ್ರಿಗೆ. ಈ ರಾವಳೇಶ್ವರ ಮತ್ತೆ ಮಹಾಲಕ್ಷ್ಮಮ್ಮ ಅಂತಕ್ಕಂಥದ್ದು ಏನಿದೆ, ಅದು 2 ದಿವಸದ ಒಂದು ಪೂಜೆ ತುಂಬಾ ಶ್ರೇಷ್ಠವಾದಂತ ಒಂದು ವಾರ ಪ್ಲಸ್ ಶ್ರೇಷ್ಠವಾದಂತ ಒಂದು ಪೂಜೆಗಳು ನಡೀತಾ ಇರುತ್ತೆ. ಅಂದ್ರೆ ಡೈಲಿ ಓಪನ್ ಇರುತ್ತೆ ಇಲ್ಲಿ? ಡೈಲಿ ಓಪನ್ ಅಂತೂ ಡೈಲಿ ಇರುತ್ತೆ. ಇವತ್ತು ನೋಡಿ, ಆಕ್ಚುಲಿ ಸಂಡೇ ಇವತ್ತು ಫಂಕ್ಷನ್ ಮಾಡ್ತಕ್ಕಂಥವ್ರು ಎಷ್ಟೋ ಜನ ಬರ್ತಾರೆ ಭಕ್ತಾದಿಗಳು. ಇಲ್ಲಿ ಆರೈಕೆ ಮಾಡ್ಕೊಂಡಿರ್ತಕ್ಕಂಥವ್ರು, ಮತ್ತೆ ಮದುವೆ ಆಗಿರ್ತಕ್ಕಂಥವ್ರು, ಹೊಸ ಮದುವೆ ಆಗಿರೋರು, ಮತ್ತೆ ಶುಭ ಕಾರ್ಯಗಳು ಯಾವುದೇ ಇದ್ರು ಈಗ ಸಂಡೇ ಅಂತಕ್ಕಂಥ ಇದೆಯಲ್ಲ, ಸಂಡೇ ಈಗ ವಾರ ಬಂದ್ಬಿಟ್ಟು ಸೋಮವಾರ ಶುಕ್ರವಾರ ಅಂತೇನಿಲ್ಲ, ಅದು ಪೂಜೆ ವಾರ ಆಗಿದ್ದು. ಇದು ಎಕ್ಸ್ಟ್ರಾ ಅಡಿಷನಲ್ ಆಗಿ ಬಂದು ಮಾಡ್ಕೊಂಡು ಈಗ ನೋಡಿ, ಈಗ ಸಂಡೇ ಅರ್ಲಿ ಮಾರ್ನಿಂಗ್ 6 o'clock ಬಾಗಿಲು ತೆಗೆದಿದ್ದಾರೆ. ಒಳ್ಳೆ ರೀತಿಯಾಗಿ ಪೂಜೆಗಳೆಲ್ಲ ನಡೀತಾರೆ. ಅಂದ್ರೆ ಇಲ್ಲಿ ಏನೇನಕ್ಕೆ ಅರ್ಕೆ ಮಾಡ್ಕೋತಾರೆ ಸರ್? ಎಲ್ಲ ರೀತಿಗೂ ಒಂದು ಜಾಬ್ ಅನ್ನೋದಾಗಿರೋ, ಮದುವೆ. ಈಗ ನನಗೆ ಆಕ್ಚುಲಿ ಮದುವೆ, ನಮ್ಮ ಮಗನ ಮದುವೆನೇ ಆಗಿಲ್ಲ ಅನ್ಕೊಳ್ಳಿ, ಮದುವೆ ಹೆಣ್ಣು ಸಿಕ್ಬೇಕು ಅಂತ, ಗಂಡು ಸಿಕ್ಬೇಕು ಅಂತ ಹೇಳಿ ಈ ರೀತಿಯಾದಂಥದ್ದು ಒಂದು ಜಾಬ್ ಆಗ್ಲಿ,
ಅಥವಾ ಮನೆ ಕಟ್ಟುವ ಒಂದು ವಿಚಾರಗಳು, ಎಲ್ಲ ಶುಭ ಕಾರ್ಯಗಳು ಯಾವುದೇ ರೀತಿಯಾದಂತ ಸರಿ, ಅದಕ್ಕೆಲ್ಲದಕ್ಕೂ ಒಂದು ನಾವು ನಾವು ಬಂದು ಬೇರೆ ವಾರಗಳಲ್ಲಿ ಬಂದು ನಾವು ಪ್ರಸಾದಗಳು ಕೇಳಿ ಆ ಪ್ರಸಾದಗಳ ಮುಖಾಂತರ ನಾವು ಪಡ್ಕೊಂಡು ಮುಂದುವರಿಸ್ತೀವಿ. ನಾವು ಆ ಕಾರ್ಯಗಳೆಲ್ಲ ಒಳ್ಳೆ ರೀತಿಯಾಗಿ ನಡ್ಕೊಂಡು ಬಂದಿದೆ. ಅಂದ್ರೆ ಇಲ್ಲಿ ಮೇನ್ ಆಗಿ ಪೂಜೆ ಮಾಡುವಂತ ಹೂವು ಕೇಳುವಂತದ್ದ ಅಥವಾ ಇಲ್ಲಿ ಮೈ ಮೇಲೆ ಬರುವಂತದ್ದ ಯಾವ ರೀತಿ? ಇಲ್ಲಿ ಹೂವು ಕೇಳುವಂತ ರೀತಿಯಲ್ಲಿ ಹೂವು ಕೇಳೋದು ಯಾವ್ಯಾವ ವಾರ? ಸೋಮವಾರ, ಶುಕ್ರವಾರ ಇಲ್ಲಿ ಮಾಡುವಂತದ್ದು. ಈ ರಾವಳೇಶ್ವರಂಗೆ ವಾರ ಇದೆಯಾ? ಇಂಥ ವಾರ ಅಂತ ಇದೆಯಾ? ನಾವು ತಿಳಿದ ಮಟ್ಟಿಗೆ ವಾರ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಆಗ್ಲಿನ ಮಾಡ್ಕೊಂಡ್ ಬರ್ತಾರೆ. ಸೋಮವಾರ ನಮ್ದು ಪದ್ಧತಿಯಾಗಿ ನಾವು ಸೋಮವಾರ ಮಾತ್ರ ನಾವು ಬರ್ತೀವಿ. ಈಗ ರಾವಳೇಶ್ವರನ ನೀವು ಎಷ್ಟು ನಂಬಿದಿರಿ? ನಾವು ನಂಬಿದೀವಿ ಅನ್ನೋದಕ್ಕಿಂತ ಮನದೇವರೇ ಅಂತಂದ್ರೆ ನಮ್ಮ ಕುಲದೇವತೆ ಇದು. ಕುಲದೇವತೆ ಇದು ರಾವಳೇಶ್ವರ ಕುಲದೇವರು. ಹೌದು, ಕುಲದೇವರು. ಸರಿ ಸರ್, ಧನ್ಯವಾದಗಳು. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಪ್ರೇಮ. ನೀವು ಯಾವೂರವರು? ಮಾಂಬಳ್ಳಿ. ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಕಳೆದ 28 ವರ್ಷದಿಂದನೂ ಬರ್ತಾ ಇದ್ದೀನಿ ಸರ್. ಈ ರಾವಳೇಶ್ವರ ನಿಮ್ಗೆ ಮನೆ ದೇವರ? ಮನೆ ದೇವರು. ಅಂದ್ರೆ ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ ಅದನ್ನು ತಿಳಿಸ್ಕೊಡಿ ಸರ್. ನಮ್ಮ ಮನಸ್ಸಿನಲ್ಲಿ ಏನೇ ಅಂದ್ಕೊಂಡ್ರು ಕೂಡ ಆ ದೇವರಲ್ಲಿ ಪ್ರಾರ್ಥಿಸ್ಕೊಂಡ್ರೆ, ಭಕ್ತಿಯಿಂದ ಪ್ರಾರ್ಥಿಸ್ಕೊಂಡ್ರೆ ಖಂಡಿತವಾಗಿ ನನಗೆ ಎಲ್ಲಾ ರೀತಿಯಲ್ಲೂ ದೇವರು ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಸಿದ್ಧಿಸಿದ್ದೇನೆ ಸರ್. ಅಂದ್ರೆ ಇಲ್ಲಿ ಹರಕೆ ಮಾಡ್ಕೊಳ್ಳೋದು ಯಾವ್ಯಾವ ರೀತಿ, ಏನೇನಕ್ಕೆ ಹರಕೆ ಮಾಡ್ಕೋತಾರೆ? ಹರಕೆ ಅಂತ ಹೇಳಿದ್ರೆ ನಾವು ಈಗ ಏನಾದ್ರು ಒಂದು, ಈಗ ಫಾರ್ ಎಕ್ಸಾಂಪಲ್ ಮಗಳು ಒಂದು ಒಳ್ಳೆ ವಿದ್ಯಾಭ್ಯಾಸ ಆಗ್ಬೋದು, ಉದ್ಯೋಗ ಆಗ್ಬೋದು, ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಡತಕ್ಕಂಥ ಒಂದು ಅವಕಾಶ ಕೊಡೋದಾಗ್ಬೋದು, ಮತ್ತೆ ಯಾವುದೇ ರೀತಿ ಕಾಯಿಲೆ ಬಂದಂತ ಸಂದರ್ಭದಲ್ಲಿ ಈ ಸನ್ನಿಧಿಗೆ ಬಂದಾಗ ನಮ್ಗೆ ಬಹಳ ರಿಸಲ್ಟ್ ಉತ್ತಮವಾಗಿ ಸಿಕ್ಕಿದೆ ಸರ್. ಅಂದ್ರೆ ನೀವು ಇಲ್ಲಿಗೆ ಯಾವಾಗಿಂದ ಬರ್ತಾ ಇದ್ದೀರಿ ಇಲ್ಲಿಗೆ? 28 ವರ್ಷ ಆಯ್ತು ಸರ್. ಮದ್ವೆ ಆದಾಗಿಂದನೂ ಬರ್ತಾ ಇದ್ದೀನಿ. ಪ್ರತಿ ವರ್ಷಕ್ಕೆ 3 ಸಾರಿ 4 ಸಾರಿ ಬಂದು ಹೋಗ್ತೀವಿ ನಾವು. ಅಂದ್ರೆ ಈಗ ಈಗ ನಿಮ್ಗೆ ಗೊತ್ತಿರುವಂಗೆ ಜಾಸ್ತಿ ಹರಕೆ ಮಾಡ್ಕೊಳ್ಳುವಂತದ್ದೇನು? ಈ ರಾವಳೇಶ್ವರ ಜಾಸ್ತಿ ವರ ಕೊಡುವಂತದ್ದೇನು? ಎಲ್ಲಾ ರೀತಿನೂ ಕೊಟ್ಟಿದೆ, ಇಂಥದಂತ ಏನು ಪರ್ಟಿಕ್ಯುಲರ್ ಇಲ್ಲ. ಅಂದ್ರೆ ಮನೆ ದೇವರನ್ನ ನಂಬ್ಕೊಂಡ್ರೆ ಜೀವನ ಸರಾಗವಾಗಿ ಸಾಗ್ತಾ ಇದೆ ಸರ್. ಯಾವುದೇ ರೀತಿ ಕಷ್ಟಗಳು ಬಂದ್ರೂ ಕೂಡ ಬಂದಂತದ್ದು ಸಮುದ್ರದಲ್ಲಿ ನೀರು ತೇಲೋದಂಗೆ ಅಷ್ಟೇ ಸುಲಭವಾಗಿ ಈಸಿಯಾಗಿ ಹೋಗ್ತಾ ಇದೆ. ಯಾವುದೇ ಕಷ್ಟಗಳನ್ನು ತುಂಬಾ ದಿವಸ ಎದುರಿಸತಕ್ಕಂತಹ ಒಂದು ಸನ್ನಿವೇಶ ಎದುರಾಗಿಲ್ಲ ಸರ್. ಅಂದ್ರೆ ಇದು ನಮ್ಮ ಭಾರತದಲ್ಲಿ ಅಪರೂಪ ದೇವಸ್ಥಾನ ಇರುವಂತದ್ದು. ಹೌದೌದು. ರಾವಳೇಶ್ವರ ಬೆರಳೆಣಿಕೆಯಲ್ಲಿ ಇರುವಂತ ದೇವಾಲಯಗಳಲ್ಲಿ ಇದು ಒಂದು. ಅಂದ್ರೆ ಇದು ಕರೆಕ್ಟ್ಗೆ ಯಾವ ಅಡ್ರೆಸ್ ಬರುತ್ತೆ? ಇದು ಮಳವಳ್ಳಿಯಿಂದ 1.5 ಕಿಲೋಮೀಟರ್ ದೂರದಲ್ಲಿ ನೆಲೆಸಿರ್ತಕ್ಕಂಥ ದೇವಾಲಯ. ನಿಡಘಟ್ಟಕ್ಕೆ. ಅಂದ್ರೆ ಈಗ ನಿಮ್ಮ ಮಗಳು ಮದುವೆ ಈಗ ಹೊಸ ಮದುವೆ ಆಗಿರುವಂತ, ಇನ್ನು ಹರಕೆ ಮಾಡ್ಕೊಂಡಿದ್ದೇ ಆಗಿದ್ದ ಅಥವಾ ಪೂಜೆ ಪುನಸ್ಕಾರದಿಂದ ದೇವರ ನಂಬಿಕೆಯಿಂದ ಆಗಿದ್ದ? ಸರ್, ದೇವರ ನಂಬಿಕೆ ಇಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ಕಾರ್ತಿಕ ಮಾಸದಲ್ಲಿ ಬಸವನ್ನ ಕೂಡ ಕರೆಸ್ತಾರೆ. ಆ ದೇವರ ಮುಂದೆ ನಾವು ಕೂರಿಸಿ ಕೇಳಿದಾಗ ಆಶೀರ್ವಾದ ತಗೊಂಡಿದ್ವಿ. ಅಂದ್ರೆ ಹೇಳಿದ್ದು ಮುಂದಿನ ವರ್ಷ ಬರ್ಬೇಕಾದ್ರೆ ಮಗಳು ದಂಪತಿಗಳ ಸಹಿತ ಬರ್ಲಿ ಜೋಡಿಯಾಗಿ ಅನ್ಕೊಂಡೆ. ಅದು 6 ತಿಂಗಳಲ್ಲಿ ನೆರವೇರಿದೆ. ಮೇಡಮ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನೇಹ. ನಿಮ್ಮ ಮದುವೆ ಎಷ್ಟು ತಿಂಗಳಾಯ್ತು? 10 ದಿವಸ ಆಯ್ತು ಅಷ್ಟೇ. 10 ದಿವಸ ಆಯ್ತು ಅಷ್ಟೇ? ತಿಂಗಳು ಆಗ್ಲಿಲ್ಲ? ಇಲ್ಲ. ಈಗ ದೇವ್ರನ್ನ ನೀವು ಎಷ್ಟು ನಂಬಿದ್ರಿ? ಮನೆ ದೇವ್ರು ಆಗಿರೋದ್ರಿಂದ ಖಂಡಿತ ಹುಟ್ಟಿದಾಗಿಂದ ಫಸ್ಟ್ ನಮಗೆ ಇದನ್ನೇ ತೋರಿಸ್ತಾರೆ. ಸೊ ಹಂಗಾಗಿ. ಹೆಸರೇನು? ಸಂಜಯ್ ಕುಮಾರ್. ಅವ್ರು ಏನು ವರ್ಕ್ ಮಾಡ್ತಾರೆ? ಅವ್ರ ಬಿಸ್ನೆಸ್ IT 2. ಹೌದು ಸರ್. ಈಗ ನೀವು ಅವ್ರ ಮನೆ ದೇವರು ಅಂತ, ಈಗ ನಿಮ್ಮ ಮಿಸಸ್ ಕಡೆಯಿಂದ ಮನೆ ದೇವರು ಇದೆ. ನೀವು ಈ ದೇವ್ರನ್ನ ಈಗ 10 ದಿನ ಆಯ್ತು, ಇದು ಫಸ್ಟ್ ಸಲ ಬಂದಿರುವಂತದ್ದು. ಈ ದೇವಾಲಯ ನೋಡಿ, ಈ ದೇವ್ರನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನನಗೆ ಮುಂಚೆಯಿಂದ ದೇವರ ಭಕ್ತಿ ಜಾಸ್ತಿ. ಯಾವ ದೇವರಾದ್ರೂ ಪರವಾಗಿಲ್ಲ, ನಾನು ಯಾವ ದೇವರ ಮುಂದೆ ಹೋಗಿ ನಿಂತ್ಕೊಂಡು ಭಕ್ತಿಯಿಂದ ಏನೇ ಕೇಳ್ಕೊಂಡ್ರು ಆಗಿದೆ, ಇದುವರೆಗೂ ಆಗ್ತಾ ಬರ್ತಿದೆ. ಸೊ ಹಂಗಾಗಿ ಇಲ್ಲೂ ಬಂದು ಕೇಳಿದಾಗ ನನಗೆ ಹೊಸದ ಆಗಿದೆ. ಅಲ್ಲ, ಈಗ ಎಲ್ಲಾ ದೇವಾಲಯಕ್ಕೂ ಹೋಗಿದ್ದೀರಿ, ಈಗ ದೇವ್ರ ಭಕ್ತ ಅಂತಂದ್ರೆ ನೀವು. ಅಂದ್ರೆ ಈ ದೇವಾಲಯಕ್ಕೆ ಬಂದು ಈ ರಾವಳೇಶ್ವರ ವಿಗ್ರಹ ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತು? ಇದು ಪುರಾತನದ ವಿಗ್ರಹ ಆತರ ನಮ್ಗೆ ಫೀಲ್ ಕೊಡುತ್ತೆ. ಅಂದ್ರೆ ಬೇರೆ ಕಡೆ ಎಲ್ಲ ಒಂದೊಂದೇ ಸಿಂಗಲ್ ವಿಗ್ರಹ ತರ ಇರುತ್ತೆ. ಇದು ಯಾರು ಕೆತ್ತನೆ ಮಾಡಿರೋ ತರ ನಮ್ಗೆ ಕಾಣಿಸಲ್ಲ ನೋಡಿದ ತಕ್ಷಣ. ಸೊ ಅದಾಗೆ ವಿಗ್ರಹ ಪುರಾತನದ್ದು ಇದೆ. ಅಂದ್ರೆ ನೀವೇ ಹೇಳ್ದಂಗೆ ರಾವಳೇಶ್ವರ ದೇವಸ್ಥಾನ ತುಂಬಾ ಕಡೆ ಇಲ್ಲ, ಹೌದು. ಹಂಗಾಗಿ ಈ ಕಡೆ ನಮ್ಗೆ ನಮ್ಮ ಫಿಯಾನ್ಸಿಯಿಂದ ಗೊತ್ತಾಗಿ ನಾವು ಇಲ್ಲಿ ಬರ್ತಾ ಇದ್ದೀವಿ. ಸರಿ ಸರ್, ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಸರ್. ಧನ್ಯವಾದಗಳು. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅಶ್ವಥ್ ಅಂತ. ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಿ ಸರ್? ಇಲ್ಲಿ ನಾನು ಸುಮಾರು ಒಂದು 25 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ. ನಮ್ಮ ದೊಡ್ಡಪ್ಪನವ್ರ ಜೊತೆ ಬರ್ತಿದ್ದೆ ಯಾವಾಗ ಎಷ್ಟು ಚಿಕ್ಕದ್ರಲ್ಲಿ, ಆವಾಗ್ಲಿಂದ ಇಲ್ಲಿ ಬರ್ತಾ ಇದ್ದೋ. ಇದ್ರ ಬಗ್ಗೆ ಅಂತಂದ್ರೆ ನಮಗೆ ಸುಮಾರು ನಾವು ಬುದ್ಧಿ ಬಂದ್ಮೇಲೆ ಟೈಲೂರು ವೆಂಕಟೇಶ್ವರ ಒಬ್ರು ಬಂದಿದ್ರು ಇಲ್ಲಿ. ಅವರು ಇಲ್ಲಿ ಬಂದು ಮಾತಾಡಿದಾಗ ಒಂದು ಪ್ರತಿ ಹೇಳಿದ್ರು ಅವರು, ಇದು ಇವತ್ತಿನ ಮೂಲ ದೇವರಲ್ಲಪ್ಪ, ಇದ್ರ ಬಗ್ಗೆ ಸುಮಾರು ಪುರಾತನ ಕಾಲದ ಹಳೆಯದು ಇದಿದೆ, 850 ವರ್ಷದ ಇತಿಹಾಸ ಇದೆ ಇದು ಅಂತ ಅವ್ರು ಹೇಳಿದ್ರು ಟೈಲೂರು ವೆಂಕಟೇಶ್ ಅವರು. ಆವಾಗ ಬಂದು ಇಲ್ಲಿ ನಾವಿಲ್ಲಿ ಪೂಜೆಗೆ ಬಂದ್ಮೇಲೆ ಯಾವಾಗಲೂ ಸೋಮವಾರ ಶುಕ್ರವಾರ ಪೂಜೆ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀವಿ.
ಪೂಜೆ ಪುನಸ್ಕಾರಗಳೆಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆ. ಅಮಾವಾಸ್ಯೆ ಪೌರ್ಣಮಿ ಇದರಲ್ಲಿ ಇಲ್ಲಿ ಮಕ್ಕಳು ಮರಿಗಳಿಗೆ ಯಾವುದೇ ಹೆಣ್ಣು ಮಕ್ಕಳಿಗೆ ಒಂದು ಭೀತಿ ಸಂಖ್ಯೆ ಆಗಲಿ ಪೀಡೆ ಪಿಸಾಚಿ ಯಾವುದೇ ಇದ್ರು ಇವನ್ ಬಳಿಲಿ ಬಂದು ಪೂಜೆ ಮಾಡಿಸ್ಕೊಂಡು ತೀರ್ಥ ಇಡ್ಸ್ಕೊಂಡು ಒಂದು ಯಂತ್ರ ದರ್ಶನ ಮಾಡ್ಕೊಂಡು ಹೋದ್ರೆ ಮತ್ತೆ ಅವ್ರಿಗೆ ಯಾವುದು ಮರುಕಳಿಸಲ್ಲ. ಮಕ್ಕಳಿಗೆ ಇಲ್ಲಿ ಹೆಸರು ಕೊಡ್ಬೇಕಾದ್ರೆ ಮೊದಲು ರಾವಳೇಶ್ವರನಿಗೆ ಹೆಸರು ಕೊಡ್ತಾರೆ. ಮನೆ ಮಕ್ಕಳಿಗೆ ರಾವಣನಿಗೆ, ಹೆಣ್ಣು ಮಕ್ಕಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಮೊದಲನೇ ಮಕ್ಕಳ ಮುಡಿ ಕೊಡ್ತಾರೆ. ಇಲ್ಲಿ ಈ ರಾವಳೇಶ್ವರಿಗೆ ಬಂದು ಭಕ್ತರು ಮೊದಲನೇ ಮನೆ ದೇವರು ಇದು ಅಂತ ಅಂದ್ಬಿಟ್ಟು ಮೊದಲು ಈ ದೇವ್ರು ಮಾಡಿ ಎಲ್ಲಾ ಕಡೆಗೂ ಬೇರೆ ದೇವ್ರನ್ನ ಮೊದಲು ಮಾಡೋಕ್ ಮೊದಲು ಈ ರಾವಳೇಶ್ವರರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಅಂದ್ರೆ ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ? ಮೇನ್ ಪೂಜೆ ಸರ್ ಮೇನ್ ಪೂಜೆ ಸೋಮವಾರ ಶುಕ್ರವಾರ ಮೇನ್ ಪೂಜೆ, ಅಮಾವಾಸ್ಯೆ ಇಷ್ಟಿರುತ್ತೆ. ಇಲ್ಲಿ ಅರ್ಕೆ ಮಾಡ್ಕೊಂತದ್ದು ಇಲ್ಲಿ ಬರುವಂತ ಭಕ್ತಾದಿಗಳು ಮಕ್ಕಳಿಲ್ದಿರಲಿ ಮದುವೆ ಆಗದಿರ ಇರಲಿ ಉದ್ಯೋಗದ ಇರ್ಬೋದು ವಿಚಾರದ ಇರ್ಬೋದು, ಆದ್ರೆ ಯಾವ ರೀತಿ ಅರ್ಕೆ ಮಾಡ್ಕೋಬೇಕು ಸರ್? ಇಲ್ಲಿ ಯಾವ ರೀತಿ ಅರ್ಕೆ ಮಾಡ್ಕೊತಾರೆ, ದೇವರಿಗೆ ಹೂ ಮಡಗಿಸ್ತಾರೆ. ಹೂ ಒಟ್ಬಿಟ್ಟು ಅವ್ರ ಮನಸ್ಸಿನಲ್ಲಿ ಸ್ವಾಮಿ ನಾವು ಒಂದು ಅರ್ಕೆ ಮಾಡ್ಕೊಂಡಿದ್ದೇವೆ, ಅದು ನೆರವೇರ್ಲಿ ಸ್ವಾಮಿ ನಾವು ಬರ್ತೀವಿ ಅಂತ ಹೇಳ್ತಾರೆ. ನೆರವೇರ್ಲಿ ಅಂತ ಬಂದಾಗ ಒಂದು ಮದುವೆಗೆ ಆಗ್ಲಿ, ಮಕ್ಕಳ ಬಗ್ಗೆ ಆಗ್ಲಿ, ಒಂದು ಜಮೀನ್ ಬಗ್ಗೆ ಆಗ್ಲಿ, ಒಂದು ವರ ನೋಡೋದ್ ಬಗ್ಗೆ ಆಗ್ಲಿ, ಒಂದು ಗೃಹ ಪ್ರವೇಶ ಬಗ್ಗೆ ಆಗ್ಲಿ, ಯಾವ್ದಕ್ಕಾದ್ರು ಒಂದು ಮನೆ ತಗೊಳ್ಳೋದಕ್ಕೆ ಆಗ್ಲಿ, ಇದು ನಮ್ಗೆ ಆಗ್ ಬರುತ್ತಾ ಹೆಂಗೆ ಅಂತ ಅನ್ಬಿಟ್ಟು ಮನಸ್ಸಲ್ಲಿ ಕುರ್ತ್ಕೊಂಡು ಹೂ ಕೇಳ್ತಾರೆ. ದಕ್ಷಿಣೆ ಇಟ್ಟು, ದಕ್ಷಿಣೆ ಅಂತಂದ್ರೆ ಅವ್ರ ಮನಸ್ಸಲ್ಲಿ ಏನಿರುತ್ತೆ, ಅವ್ರ ದೃಢ ಕಾಣಿಕೆ ಏನಿರುತ್ತೆ ಇಟ್ಟು ಹೂ ಕೇಳ್ತಾರೆ. ಹೂ ಬಂದಾಗ ಅವರು ಮನವರಿಕೆ ಆಯ್ತದೆ, ಆಗತ್ತೆ ಈ ಕೆಲಸ ಅಂತ. ಅದಾದ ನಂತರ ಮತ್ತೆ ಇಲ್ಲಿಗೆ ಬರ್ತಾರೆ. ಬಂದ್ಮೇಲೆ ನಾವು ಒಪ್ಕೊಂಡು ಹೋಗಿ ಸ್ವಲ್ಪ ಆಯ್ತು ಸ್ವಾಮಿ ನಮ್ಗೆ ಒಂದು ಒಳ್ಳೇದಾಯ್ತು ಅಂತ ಬಂದು ಅವತ್ತು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಒಂದು ರಸಾಯನ ಮಾಡಿಸಿ ದೇವ್ರ ನೈವೇದ್ಯ ಮಾಡಿಸಿ ಒಂದ್ 4 ಜನ ಭಕ್ತರಿಗೆ ರಸಾಯನ ಕೊಟ್ಟು ಮಾಡಿಸ್ಕೊಂಡು ಹೋಗೋರು ಉಂಟು. ಇಷ್ಟೆಲ್ಲ ನಡೀತದೆ ಸರ್ ಇಲ್ಲಿ. ಇಲ್ಲೇ ಕರೆದ್ರೆ ಮದುವೆನೂ ಕೂಡ ಆಗುತ್ತೆ. ಮದುವೆ ಇಲ್ಲಿ ಮದುವೆ, ನಾಮಕರಣ, ಗೃಹ ಪೂಜೆ, ಮದುವೆ, ಎಂಗೇಜ್ಮೆಂಟ್ಗಳು, ಬರ್ತ್ಡೇಗಳು ಎಲ್ಲ ನಡೀತಾ ಇದೆ ಇಲ್ಲಿ. ಅಂದ್ರೆ ಈಗ ಮೂಲ ಅಲ್ಲ ಹಿಂದೆಗಡೆ ದೇವಸ್ಥಾನದ ಹಿಂಭಾಗದಲ್ಲಿರುವಂತ ವೀರ್ಗಲ್ಗಳು ಶಾಸನಗಳು ಅವೆಲ್ಲ ನೋಡಿದ್ರೆ ವೀರ್ಗಲ್ಲು ಶಾಸನಗಳು ಅಂತಂದ್ರೆ ಈ ಬಂಟ್ರಿಗೆ ದ್ವಾರಪಾಲಕರಿಗೆ ನಾವು ಇಲ್ಲಿ ಇವನಿಗೆ ಶಿವನಿಗೆ ರಸಾಯನ ನೈವೇದ್ಯ, ಸಿಹಿ-ಪೊಂಗಲ್ಲು, ಕದಳಿ ಫಲ ನೈವೇದ್ಯ ಇವನಿಗೆ. ಬಂಟ್ರಿಗೆ ದ್ವಾರಪಾಲಕರಿಗೆ ಅಲ್ಲಿ ನಾನ್ ವೆಜ್ ಮಾಡ್ತೀವಲ್ಲ, ಬಂಟ್ರಿಗೆ ಮೊದಲು ಅವ್ರಿಗೆ ಎಡೆ ಹಾಕಿ ಅವ್ರಿಗೆ ಭಕ್ಷ್ಯ ಭೋಜನ ಇರಿಸಿ ಆಮೇಲೆ ಬಂದಂತ ಭಕ್ತಾದಿಗಳಿಗೆ ಊಟ ಕೊಡ್ತಾರೆ ಅಲ್ಲಿ. ಅದಕ್ಕೆ ವೀರ್ಗಲ್ಗಳಿದೆ ವೀರ್ಗಲ್ ನಾವು ನೋಡಿದ್ರೆ ಈಗ 850 ವರ್ಷ ಹೌದು ಈಗ ಹೇಳಿದ್ರಲ್ಲ ಅದು ಪಕ್ಕ ಇರುತ್ತೆ. ಯಾಕೆಂದ್ರೆ ವೀರ್ಗಲ್ ಸೂರ್ಯ ಚಂದ್ರ ಬಸವಣ್ಣ ಅಂತ ಆಮೇಲೆ ಸರ್ ಇದು ಇತಿಹಾಸ, ಇದ್ರ ಇತಿಹಾಸ ಹೇಗೋದ್ರೆ ಈ ದೇವಸ್ಥಾನ ನಿರ್ಮಾಣ ಮಾಡ್ಬೇಕಾದ್ರೆ ಈ ಎದುರುಗಡೆ ಚೋಳನಹಳ್ಳಿ ಅಂತಿದೆ. ಚೋಳನಹಳ್ಳಿ ಎಲ್ಲಕ್ಕೆ ಸಂಬಂಧಪಟ್ಟಿದ್ದೆ ಈ ರಾವಳೇಶ್ವರನ ದೇವಸ್ಥಾನ. ಈ ದೇವಸ್ಥಾನ ನಿರ್ಮಾಣ ಮಾಡ್ಬೇಕಾಗಿದ್ರೆ ಚೋಳರು ಬೆಳಗಿನ ಜಾವ ಕೋಳಿ ಕೂಗೋ ಟೈಮ್ ಆಗೋಯ್ತು. ಅವ್ರು ಇಲ್ಲಿ ಯಾರು ಮನೆ ಕಟ್ಟಿರ್ಲಿಲ್ಲ. ಅಲ್ಲಿ ಇವ್ರು ಏನ್ ಮಾಡಿದ್ರು, ಬೆಳಿಗ್ಗೆ ಆಗೋತ್ತು ಮನೆ ಜಾಗ ಖಾಲಿ ಮಾಡ್ಬೇಕಲ್ಲ ಅಂತ ಅನ್ಬಿಟ್ಟು ದೇವಸ್ಥಾನ ಮುಗಿಸ್ಕೊಂಡು ಬೇರೆ ಕಡೆ ಹೋಗಕ್ಕಾಗಲ್ಲ ಅನ್ಬಿಟ್ಟು ಹೋಗಿ ಬೆಳಿಗ್ಗೆ ಅಲ್ಲಿ ತಂಗ್ಬಿಟ್ರು. ಬೆಳಗಿನ ಜಾವ ಕೋಳಿ ಕೂಗು ಅಷ್ಟರಲ್ಲಿ. ಆವಾಗ ಯಾರೋ ಒಬ್ರು ಬಲ್ ಬಂದು ನೆಲೆಸಿ ಅದನ್ನ ಚೋಳನಹಳ್ಳಿ ಅಂತ ಹೆಸರಿಟ್ಟವ್ರೆ. ಅದು ಊರೇ ಇರ್ಲಿಲ್ಲ. ಅದು ಈ ದೇವಸ್ಥಾನ ನಿರ್ಮಾಣ ಆದ್ಮೇಲೆ ಅದಕ್ಕೆ ಚೋಳನಹಳ್ಳಿ ಅಂತ ಹೆಸರು ಬಂದಿರೋದು. ಇವಾಗ ಅಲ್ಲಿ ಸುಮಾರು ಒಂದು 30 ಕೂಡ ವಾಸ ಅವ್ರೆ ಅಲ್ಲಿ ಚೋಳನಹಳ್ಳಿ ಇದೇ ಗ್ರಾಮ. ಅಲ್ಲಿಯವರು ಒಬ್ರು ಇಲ್ಲಿ ರಜಾ ಹೊಡಿತಾರೆ. ಅವರು ಆ ಮನೆಯವರು ಇಲ್ಲಿ ಬಂದು ನಾವು ಇನ್ ಸೇವೆ ಮಾಡ್ಕೊಂಡು ಆಯ್ತೀವಿ ಅಂತ ಅಂದ್ಬಿಟ್ಟು ಹಳೆ ದೇವಸ್ಥಾನ ಇದ್ದಾಗಲೂ ಬಂದು ಬೆಳಗಿನ ಟೈಮು ಸೋಮವಾರ ಶುಕ್ರವಾರ, ಮೊದಲು ಸೋಮವಾರ ಒಂದೇ ದಿನ ಪೂಜೆ ನಡೀತಿದ್ದು. ಈ ಮರಿ ಸೇವೆಗಳು ಒಂದು ವರ್ಷದಲ್ಲಿ 6 ತಿಂಗಳಿಗೆ 3 ತಿಂಗಳಿಗೆ 1 ತಿಂಗಳಿಗೆ ಈ ತರ ಮರಿ ಸೇವೆ ನಡೀತಿತ್ತು. ಇವಾಗ ಪ್ರತಿ ವಾರ ಪ್ರತಿ ಇದರಲ್ಲೂ ಶುಕ್ರವಾರ ದೇವರಿಗೆ ಅರ್ಕೆ ಮಾಡ್ಕೊಂಡು ಅವ್ರ ಮಕ್ಕಳು ನಾಮಕರಣ ಮದುವೆ ನಿರ್ವಿನೇ ಇಲ್ಲೇ ಇಟ್ಕೊಂಡಿದ್ದಾರೆ. ಈಗ ಇವನ್ ಬಳಿಲೇ ಒಳ್ಳೇದಿದೆ, ನಾವ್ ಇಲ್ಲೇ ಮಾಡ್ಕೊಂಡು ಹೋಗ್ತೀವಿ ಅಂತ ಅನ್ಬಿಟ್ಟು ಅವ್ನ ಬಳಿಗೆ ಬಂದು ಇಲ್ಲಿ ಎಲ್ಲಾ ಭಕ್ತಾದಿಗಳನ್ನ ಕರ್ಕೊಂತ ಅವ್ನ ನೆಂಟರಿಷ್ಟರನ್ನೆಲ್ಲ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಈಗ ನೀವು ಪೂಜೆ ಮಾಡ್ಕೊಂಡ್ ಬಂದ್ರಲ್ಲ, ಈಗ ವಂಶ ಪರಂಪರೆಯಿಂದ ಮಾಡ್ಕೊಂಡ್ ಬಂದಿತ್ತು? ಹೌದು, ನಮ್ ತಾತ ನಮ್ ತಂದೆಯವ್ರ ತಾತವ್ರ ತಂದೆ ಆವಾಗಿಂದ ಬಂದವ್ರು. ನಮ್ ತಂದೆ ಮೇಲ್ಕೋಟೆಯವರು, ಅಲ್ಲಿಂದ ಇಲ್ಲಿ ಬಂದವರು. ಅವರು ಮುತ್ತು ಶೆಟ್ರು ಹಿರಿಕರು ಹೇಳಿದಂತೆ ಇದು ರಾವಣನ ದೇವಸ್ಥಾನ ಅಂತೇಳಿ ಗೊತ್ತಾಗಿದ್ದು ಹೇಗೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ರಾವಣನ ದೇವಸ್ಥಾನ ಅಂತಂದ್ರೆ ಅವರು ಆವಾಗ ಅರ್ಚಕರು ಯಾರು ಇಲ್ಲ ಅಂತ ಅನ್ಬಿಟ್ಟು ನಮ್ಮ ಇದು ಮೇಲ್ಕೋಟೆಯಿಂದ ಬಂದು ಇಲ್ಲಿ ನಮ್ಮ ಅಣ್ಣ ಇಲ್ಲಿ ತಂಗಿದ್ರು, ನಮ್ಮ ಅಪ್ಪ ತಂದೆಯವರು. ಆವಾಗ ಇಲ್ಲಿ ಅರ್ಚಕರು ಯಾರನ್ನಾರು ನೇಮಿಸ್ಬೇಕಲ್ಲ ಅಂತ ಅನ್ಬಿಟ್ಟು ಆವಾಗ ಇಲ್ಲಿ ಅರ್ಚಕರ ಹೊತ್ತಿಲಿ ನಮ್ಮ ಇವರು ಕೆಲಸ ಮಾಡಕ್ ಶುರು ಮಾಡಿದ್ರು. ಆಮೇಲೆ ಸುಮಾರು ಜನ ಆದ್ಮೇಲೆ ದೇವಸ್ಥಾನಕ್ಕೆ ಗೌರ್ಮೆಂಟ್ಗೂ ಗೊತ್ತಾಗಿ ಆಮೇಲೆ ದೇವಸ್ಥಾನ ನಿರ್ಮಾಣ ಮಾಡಿದ್ಮೇಲೆ ಅದನ್ನ ಗುರ್ಸಿ ಆಮೇಲೆ ಇದಕ್ಕೆ ಅರ್ಚಕರು ಅಂತ ಅನ್ಬಿಟ್ಟು ಅವ್ರಿಗೆ ಸರ್ಕಾರದ ಕಡೆಯಿಂದ ತಸ್ತಿಕ್ ಅಮೌಂಟ್ ಕಟ್ಟಿ ಇವ್ರು ಪೂಜೆ ನಿರ್ವಹಿಸ್ಕೊಂಡು ಹೋಗ್ಲಿ ಅಂತ ಇದನ್ನ ಮಾಡ್ಕೊಂಡು ಹೋಗ್ತಾರೆ.
ಇಲ್ಲಿ ಅಂದ್ರೆ ಗುಡಿ ಚಿಕ್ಕದು, ನೀವು ಪೂಜೆ ಮಾಡೋಕೆ ಮುಂಚೆಗೆ ನಿಮ್ಮ ತಾತರ ಕಲ್ಲು ಮುಂಚೆಗೆ ಗುಡಿ ಚಿಕ್ಕದಿತ್ತು, ಅಲ್ಲಿ ಇಷ್ಟೇ ಇದೆ. ಇಷ್ಟೇ ಗುಡಿನ ಇವಾಗ ನಿರ್ಮಾಣ ಹೊಸದಾಗಿ ಮಾಡಿರೋದು ನಾವು. ಈಗ ಹೊಸ್ದಾಗಿ ಇದು ಏನಿದೆ ಇದು ಚಿಕ್ಕದು ಮಲ್ಲು ಎಲ್ಲ ಪೂರ್ತಿ ತೊಲೆ ಕಲ್ಲುಗಳು, ಈ ಗರ್ಭಾಂಗಣ ಕಂಬ. ಎಷ್ಟಿತ್ತು? ಈ ಗರ್ಭಾಂಗಣ ಇಷ್ಟೇ. ಇಲ್ಲಿ 2 ರೂಮ್ ಇತ್ತು. ಇಲ್ಲಿ ನೋಡಿ, ಈ ಕಡೆ ಗುರುಮಂಚಪ್ಪ ದೇವರು, ಆ ಕಡೆ ಇದಿತ್ತು. ಇದು ಖಾಲಿ ಅಡಿಗೆ ಮನೆ, ತಳಿಗೆ ಮನೆ ಇದು. ಇದನ್ನ ತಳಿಗೆ ಮಾಡ್ಕೊಳ್ತಿದ್ದು. ಇಲ್ಲಿ ಗುರುಮಂಚಪ್ಪ ದೇವರು ಇಲ್ಲಿ ಇತ್ಕೊಂಡು, ಆ ದೇವರು ಪಕ್ಕದಲ್ಲಿ ಇತ್ತು. ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಿದ್ದೋ. ಇಲ್ಲಿ ಇವೆರಡು ರೂಮು ಇದಿಷ್ಟೇ. ಇಲ್ಲಿ 4 ಕಲ್ಕಂಬಗಳಿತ್ತು, ತೊಲೆ ಇತ್ತು, ಕಲ್ ತೊಲೆಗಳು. ಇದನ್ನೆಲ್ಲ ತೆಗೆದಾಕಿ ಇಷ್ಟೇ ಜಾಗಕ್ಕೆ ಪುನಃ ಹೊಸದಾಗಿ ನಿರ್ಮಾಣ ಮಾಡಿದ್ರು. ಇಲ್ಲಿ ಗ್ರ್ಯಾಂಡ್ ಆಗಿ ಹಬ್ಬ ನಡೆಯುವಂತದ್ದು ಏನಾದ್ರು ಇದೆಯಾ? ಹಬ್ಬ ಕಬ್ಬಾರಿ ಅವರು ಸ್ವಲ್ಪ ಇದ್ರಲ್ಲಿ ಇದೆ ನೋಡಿ, ಮಕೆ ಮಳೆ ಅಂತ ಬರುತ್ತೆ ನೋಡಿ. ಮಕೆ ಮಳೆಯಲ್ಲಿ ಅವರು ಕುರುಬರು ಸಂಬಂಧಪಟ್ಟವರು. ಇಲ್ಲಿ ಬಂದು ದೇವರಿಗೆ ರಾತ್ರಿ ಟೈಮು ಮರಿ ಕಡಿದು ಅವರು ಇಲ್ಲಿ ಹಬ್ಬ ಮಾಡ್ತಾರೆ. ಇಲ್ಲಿ ಬೆಳಗಿನ ಜಾವ 6 ಗಂಟೆ ಒಳಗಡೆ ಇಲ್ಲಿ ವೀರ್ಗಲ್ಲಿಗಳಿಗೆ ಎಡೆ ಹಾಕಿ, ಅವರ ಕಡೆ ಯಜಮಾನ್ರಗಳಿಗೆ ಊಟ ಹಾಕಿ, ಆಮೇಲೆ ಬಂದಂತ ಭಕ್ತಾದಿಗಳಿಗೆ 10 ಗಂಟೆ 11 ಗಂಟೆ ಒಳಗಡೆ ಊಟ ಕೊಟ್ಟು ಊಟ ಮುಗಿಸ್ಕೊಂಡು ಹೋಗ್ತಾರೆ. ಆಗಸ್ಟ್ ತಿಂಗಳಲ್ಲಿ ಮಕ್ಕೆ ಮಳೆ ನಡೆಯುತ್ತೆ. ಮಕ್ಕೆ ಮಳೆ ಯಾವಾಗ ಬೀಳುತ್ತೆ, ಹಿಂದಿನ ದಿನ ನಾಳೆ ಮಕ್ಕೆ ಮಳೆ ಅಂತ ಆದ್ರೆ ಹಿಂದಿನ ಮನೆ ಬಂದು ರಾತ್ರಿ ತಂಗ್ತಾರೆ. ಇಲ್ಲಿ ತಂಗ್ಬಿಟ್ಟು ಎಲ್ಲಾ ದೇವರುಗಳಿಗೂ ಅವ್ರು ಇಲ್ಲಿ ಪೂಜೆ ಮಾಡ್ತಾರೆ. ಪೂಜೆ ಮಾಡ್ಕೊಂಡು ಪ್ರತಿಯೊಬ್ರು ಪೂಜೆ ಅನುಭವಿಸ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಕೊಂಡ ಆತರ ಏನಿಲ್ಲ ಇಲ್ಲಿ ಸರ್ ಕೊಂಡ ಏನಾರ ಮಾಡೋದು? ಇಲ್ಲಿ ಕೊಂಡ ಏನಿಲ್ಲ, ಕೊಂಡ ಇಲ್ಲ. ಇಲ್ಲಿ ಏನ್ ನಂಬಿಕೆ ಇದೆ ಇವನಲ್ಲಿ, ಅದೇ ನಂಬಿಕೆ ಸರ್. ಎಲ್ಲಕ್ಕಿಂತಲೂ ಇವನು ಶಿವನ್ ಭಕ್ತ, ಆತ್ಮಲಿಂಗನೇ ಪಡೆದು ಬಂದ ಅಂತಂದ್ಮೇಲೆ ಅವನೇ ನಮ್ಗೆ ಲೆಕ್ಕ. ಅದಕ್ಕಿಂತಲೂ ಇಲ್ಲಿ ದೇವ್ರು ಬರೋದು ಯಾವುದೂ ಇಲ್ಲ. ಎಷ್ಟು ಭಕ್ತಿಯಿಂದ ನಾವು ಶ್ರದ್ಧೆಯಿಂದ ಪೂಜೆ ಮಾಡ್ತೀವೋ ಅಷ್ಟೇ ನಮಗೆ ಜನಗಳಿಗೂ ಇದೆ. ಸರಿ, ಅದು ತಡೆನು ಹೊಡಿತೀರಿ? ತಡೆನು ಹೊಡಿತೀವಿ ಸರ್. ಯಾವ ಅಮಾವಾಸ್ಯೆ ಮೇಲೆ ಇಲ್ಲ, ಯಾವಾಗ ಅಮಾವಾಸ್ಯೆಲ್ಲ ಹೊಡಿತೀವಿ, ಬಿಡಿಜಿನ ತಡೆ ಹೊಡಿತೀವಿ. ಮಕ್ಕಳಿಗೆ ಯಾವುದೇ ತರದ ಕಾಯಿಲೆ ಬಂದ್ರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಅವನ ಬಳಿಲಿ ಒಂದು ಚೀಟು, ಒಂದು ತಾಯ್ತ ಹಾಕ್ಸ್ಕೊಂಡು ಹೋದ್ರೆ ಮತ್ತೆ ಅವ್ರಿಗೆ ಯಾವುದೂ ಇರಲ್ಲ. ಅಂದ್ರೆ ಅತಿ ಹೆಚ್ಚಾಗಿ ಜನ ಸೇರುವಂತದ್ದು ಯಾವಾಗ? ಶಿವರಾತ್ರಿ ಹಬ್ಬ. ಶಿವರಾತ್ರಿ ಹಬ್ಬ ಜಾಸ್ತಿ ಜನ. ಶಿವರಾತ್ರಿಲಿ ಆವಾಗ ಇಲ್ಲೆಲ್ಲ ಹೂವಿನ ಅಲಂಕಾರ ಮಾಡಿ ಅವತ್ತು ಫಂಕ್ಷನ್ ಮಾಡಿ ಬೆಳಿಗ್ಗೆ 6 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ನೈವೇದ್ಯ ಮಾಡಿ ದೇವರಿಗೆ ಅವತ್ತು ಬಂದಂತ ಭಕ್ತರಲ್ಲಿ ಪೂಜೆ ಕೊಟ್ಟು ಪ್ರಸಾದ ವಿನಿಯೋಗ. ರಾತ್ರಿ ಎಷ್ಟು ಗಂಟೆ ತನಕ ಜನಗಳು ಬರ್ತಾರೆ ಅಷ್ಟು ಗಂಟೆ ಜನಕ್ಕೂ ಪೂಜೆ ನಿರ್ವಹಿಸ್ತೀವಿ. ಒಟ್ಟು ಜಾಗನೂ ಇರ್ತಾರೆ, ಇಲ್ಲಿ ಜನಗಳು ಇರ್ತಾರೆ. ಈ ನಿಡಘಟ್ಟದಲ್ಲಿರುವಂತಹ ರವಳೇಶ್ವರ ದೇವಸ್ಥಾನಕ್ಕೆ ನೀವು ಬರಬೇಕು ಅಂತಂದರೆ ಈ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಗೂಗಲ್ ಮ್ಯಾಪು ಮತ್ತು ಈ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ಆ ಫೋನ್ ನಂಬರ್ಗೆ ಫೋನ್ ಮಾಡಿಕೊಂಡು ಕೂಡ ನೀವು ಬರ್ಬೋದು ಅಂತ ಹೇಳ್ತಾ, ಮತ್ತೆ ಇಂಥ ಇಂಟ್ರೆಸ್ಟ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗಲಿ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ರಿಗೂ ಧನ್ಯವಾದಗಳು.